ಮನೆಗೆ ಗಟ್ಟಿಯಾದ ತಾಯಿ ಇಲ್ಲ ಅಂದ್ರೆ ಮನೆ ಹೋಯ್ತು ಮಕ್ಕಳ. ಅಪ್ಪ ಎಂತ ಒಂದು ಗಂಡಸಿರ್ಬೋದು, ಬಲಶಾಲಿ ಇರ್ಬೋದು, ಮನೇಲಿ ಒಳ್ಳೆ ಒಂದು ಧಾರ್ಮಿಕ ಪತ್ನಿ ಇಲ್ಲ, ಸುಬುದ್ಧಿ ಇರತಕ್ಕಂಥ, ಸುನೀತಿ ಇರತಕ್ಕಂಥ ಧರ್ಮ ಪತ್ನಿ ಇಲ್ಲ, ಮುಗೀತು ಮನೆಯೊಂದು 3 ಬಾಗಿಲಲ್ಲ 30 ಬಾಗಿಲು. ತಾನೆ ಅಮ್ಮನೇ ಶಾಕಲ್ಲಿ ಮಲಗಿದಾಳೆ ಅಂದ್ರೆ ಅಪ್ಪ ಕಂಪಿಸಲ್ವಾ? ಅಪ್ಪ ಕಂಪಿಸ್ಬಿಟ್ರೆ ಮುಗೀತು. ಅಪ್ಪ ಅಮ್ಮನೆ ಮಲಗ್ಬಿಟ್ಟಿದ್ದಾರೆ, ತಟಸ್ಥ ಆಗ್ಬಿಟ್ಟಿದ್ದಾರೆ, ಮನೆಗೆ ನೋಡ್ಕೊಳ್ಳುವಂತವರು ಅನ್ನೋದಾಯ್ತು ಅಂದ್ರೆ ಇನ್ನೇನು ಪ್ರಕೃತಿ, ನಮ್ಮ ಮನೆ ಪ್ರಕೃತಿ ಏನಾಗುತ್ತೆ ಹೇಳಿ? ಅದಕ್ಕೆ ಹೇಳ್ತಿರ್ತೇವೆ, ಗಂಡು ಮಕ್ಕಳು ಪುಕ್ಕಲರಾಗ್ತಾರೆ ಅಂದ್ರೆ ತಾಯಿ ಕಾರಣ, ಹೆಣ್ಣು ಮಕ್ಕಳು ಮೆತ್ತಗಿರ್ತಾರೆ ಅಂದ್ರೆ ತಂದೆ ಕಾರಣ, ಹೆಣ್ಣು ಮಕ್ಕಳು ವಿಜೃಂಭಿಸ್ತಾರೆ ಅಂದ್ರೆ ತಂದೆ ಹೇಗೆ ಅಂತ ನೋಡ್ತೀವಿ, ಎಲ್ಲವನ್ನು ತಗೋತಾರೆ ಅಂತ ಹೇಳಿದ್ರೆ ತಂದೆ ನೋಡ್ತೀವಿ. ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿ ಒಂದು ಸ್ಥಾನ, ಗತ್ತು, ತೂಕ ಅನ್ನತಕ್ಕಂಥದ್ದು ಒಂದು ಬಲಕ್ಕೆ ಬಂದಿರ್ತಾರೆ, ಅವರೆಲ್ಲ ವಿಚಕ್ಷಣ ಬುದ್ಧಿ ಬಂದಿರುತ್ತೆ ಅಂದ್ರೆ ತಂದೆಯ ಬಲ. ತಾಯಿ ಚೆನ್ನಾಗಿದ್ರೆ ಗಂಡು ಮಕ್ಕಳಿಗೆ ಬಲ, ಅಷ್ಟು ವಿಶೇಷತೆ.